ಬಿಗ್ ಬಾಸ್ ಕನ್ನಡ ಸೀಸನ್ 10 ಈ ಬಾರಿ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದ್ದು ಟಿಆರ್ಪಿಯಲ್ಲಿ ನಂಬರ್ 1 ಸ್ಥಾನದಲ್ಲೇ ಮುನ್ನುಗ್ತಾ ಇದೆ. ಇದೀಗ 12ನೇ ವಾರಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳು ಕಾಲಿಟ್ಟಿದ್ದು, ಈ ವಾರ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ. ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ದಿನಗಳು ಉರುಳಿದಂತೆ ಕಾಂಪಿಟೇಷನ್ ಕೂಡ ಟಫ್ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಸ್ಪರ್ಧಿಗಳಿಗೆ ಸುದೀಪ್ ಅವರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಇನ್ನು ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದ ಪ್ರೋಮೋವನ್ನ ಸಹ ರಿಲೀಸ್ ಮಾಡಲಾಗಿದೆ. ಸುದೀಪ್ ಅವರು ಈ ರೀತಿ ಕೇಳ್ತಾರೆ, ಬಿಗ್ ಬಾಸ್ ಎಂಬ ಈ ಹಾವು ಏಣಿ ಆಟದಲ್ಲಿ ನಿಮಗೆ ಏಣಿಯಾದವರು ಯಾರು, ಹಾವಾದವರು ಯಾರು ಎಂಬುದನ್ನ ತಿಳಿಸಿ ಅಂತಾರೆ. ಈ ಪ್ರಶ್ನೆಗೆ ಸ್ಪರ್ಧಿಗಳು ಏನ್ ಉತ್ತರಿಸ್ತಾರೋ ಅಥವಾ ಯಾರ ಹೆಸರನ್ನ ಹೇಳ್ತಾರೋ ಅವರು ಅಲ್ಲಿಟ್ಟಿರುವಂತಹ ಆರ್ಟಿಫಿಷಿಯಲ್ ಹಾವು ಮತ್ತು ಏಣಿಯ ಪಕ್ಕದಲ್ಲಿ ನಿಂತ್ಕೊಳ್ಬೇಕು. ಇನ್ನು ಈ ಒಂದು ಆಟದಲ್ಲಿ ನಮ್ರತಾ, ಡ್ರೋನ್ ಪ್ರತಾಪ್, ವಿನಯ್, ಸಂಗೀತ, ಕಾರ್ತಿಕ್ ಅವರು ಅಭಿಪ್ರಾಯವನ್ನ ಹೇಳಿರುವುದನ್ನ ಪ್ರೊಮೋದಲ್ಲಿ ನೋಡಬಹುದು. ಇನ್ನು ಪ್ರೊಮೋದಲ್ಲಿ ತಿಳಿಸಿರುವಂತೆ ಕಾರ್ತಿಕ್ ಮತ್ತು ವಿನಯ್ ಅಭಿಪ್ರಾಯವನ್ನ ನೋಡಬಹುದು. ಇಲ್ಲಿ ವಿನಯ್ ಅವರು ಕಾರ್ತಿಕ್ ಅವರ ಹೆಸರನ್ನ ಹೇಳಿ ತನ್ನ ಬಗ್ಗೆ ನೆಗೆಟಿವ್ ಮಾತನಾಡಿ ತನ್ನನ್ನ ಕೆಳಗಡೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಕಾರ್ತಿಕ್ ಅವರು ಸಹ ವಿನಯ್ ಅವರ ಹೆಸರನ್ನ ಹೇಳಿ ನಾನು ಪ್ರೊವೋಕ್ ಆಗ್ತಿದ್ದೀನಿ ಎಂದಾಗ ತನ್ನ ಬಗ್ಗೆ ಏನಾದರೂ ಹೇಳಿ ಮತ್ತೆ ಪ್ರೊವೋಕ್ ಮಾಡ್ತಾನೆ, ಇದರಿಂದ ನನಗೆಲ್ಲೋ ಡೌನ್ಫಾಲ್ ಆಯಿತು ಅಂತ ಅನಿಸುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಯಾರಿಗೆ ಹಾವನ್ನ ಯಾರಿಗೆ ಏಣಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ನೋಡಬಹುದಾಗಿದೆ.